ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಡನ್ನಾಗಿ ವಿಡಿಯೋ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಸಡನ್ ಪ್ಲ್ಯಾನ್ ಆಯ್ತು ಟೆಂಪಲ್ಗೆ ಹೋಗಬೇಕು ಅಂತಂದು. ನನ್ನ ಫ್ರೆಂಡ್ ಅಂದರೆ ಪ್ಯಾರಾಮೆಡಿಕಲ್ ಫ್ರೆಂಡ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಚೈತ್ರ ಅಂತಂದು. ನಾನು ಆಲ್ಮೋಸ್ಟ್ ಆಕೆ ಶೆಟ್ಟಿ ಅಂತೀನಿ. ಆಕೆ ನಾನು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಡ್ಯೂಟಿ ಮುಗಿಸ್ಕೊಂಬಂದು ಹೊಂಟಿದ್ವಿ. ರೆಡಿಯಾಗಿ ಆತಿದ್ದೆ. ಓಕೆ, ಹೆಂಗಿದ್ರು ಹೊಂಟಿವೆಲ್ಲ ವೀಡಿಯೋ ಮಾಡಿದ್ರೆ ಆಯ್ತು ಅಂತಂದು ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಇಮಿಡಿಯೇಟ್. ಅದಕ್ಕೆ ನಾನು ಇವಾಗ ವಾಯ್ಸ್ ಓವರ್ ಕೊಡತ್ತೀನಿ. ಯಾವ್ಯಾವ ಟೆಂಪಲಿಗೆ ಹೋಗ್ಬೇಕಂತ ಅಂದ್ಕೊಂಡಿವಿ ಅಂತಂದ್ರೆ ನಾವು ಫಸ್ಟ್ ಬಂಡೆ ಮಹಾಕಾಳಿ ಟೆಂಪಲ್ಗೆ. ಯಾಕಂದ್ರೆ ಆಲ್ಮೋಸ್ಟ್ ಲೇಟ್ ಆಗೈತಿ, ಈಗ ನಾವು ಅಲ್ಲಿ ರೀಚ್ ಆಗೋರಿಗೆ ಲೇಟ್ ಆಗುತ್ತಲ್ಲ. ಅಲ್ಲೇ ನಿಯರ್ ಯಾವ ಪ್ಲೇಸ್ ಇರ್ತಾವೆ ಅದನ್ನು ನೋಡಿಕೊಂಡು ಬಂದ್ರಾಯ್ತು ಅಂತಂದು ಪ್ಲ್ಯಾನ್ ಇರೋದು. ಬಂಡೆ ಮಹಾಕಾಳಿ ಟೆಂಪಲ್ ಅಲ್ಲೇ ನಿಯರ್ ದೊಡ್ಡ ಬಸವನ ಸಿಗ್ತೈತಿ. ಆಮೇಲೆ ಬಿಗ್ ಬುಲ್ ಅಂತಾರಲ್ಲ, ದೊಡ್ಡ ಬಸವನ, ಅದು ಸಿಗುತ್ತೆ. ಗಣೇಶ ಟೆಂಪಲ್, ಆಮೇಲೆ ಗೋವರ್ಧನ ಗಿರಿ ಕ್ಷೇತ್ರ ಟೆಂಪಲ್ ನೋಡಿಕೊಂಡು ಬರ್ತೀವಿ. ನಾನು ನೋಡ್ರಿ ಈ ಥರ ಸಿಂಪಲ್ಲಾಗಿ ರೆಡಿ ಆದೆ. ಮಳೆ ಬರೋ ಚಾನ್ಸಸ್ ಐತೆ ಏನೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಜಳ ಆಗತ್ತಿತ್ತು, ಒಂಥರ ಶೆಕೆ ಆಗತ್ತಿತ್ತು. ಇವರು ಹತ್ತಿದ್ದಿಲ್ಲ, ಡ್ಯೂಟಿಗೆ ಹೋಗಬೇಕಿತ್ತು. ಜೆಪ್ಟೋ ಮತ್ತು ರ್ಯಾಪಿಡೋ ಮಾಡ್ತಾನೆ ಫ್ರೀ ಟೈಮ್ ಒಳಗೆ. ಹಾಗಾಗಿ ನಾನು ನನ್ನ ಫ್ರೆಂಡು ಅಷ್ಟೇ ಹೊಂಟಿದ್ವಿ. ಆಕೆ ಅವ್ರ ಮನೆ ಕಡೆಯಿಂದನೇ ಡೈರೆಕ್ಟ್ ಬಸ್ ತೊಗೊಂಡು ಬರತ್ತಿದ್ಲು. ನಿಯರ್ ಇದ್ದಾಗ ಫೋನ್ ಮಾಡಿದ್ಲು ಬಾ ಅಂತಂದು. ಮತ್ತು ಹೋಗಿ ಅದು ಬಸ್ ಕ್ಯಾಚ್ ಮಾಡಿ ಅಲ್ಲಿ ಹೋಗಿದ್ದಾಯ್ತು. ಬಂದು ನೋಡ್ರಿ ಅಕ್ಕ ಮಕ ಮುಚ್ಕೊತಾಳೆ ರಾಣಿ. ಸ್ವಲ್ಪ ನಾಚಿಕೆ ಜಾಸ್ತಿ ಆಕೆಗೆ, ನಾಚಿಕೆ ಅನ್ನೋಕ್ಕೇನು ಜಾಸ್ತಿ ಇದನ್ನು ಮಾಡ್ತಾಳೆ. ಅದಕ್ಕೆ ಆಕೆಗೆ ಹೇಳತ್ತಿದ್ದೆ, ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಹಂಗೆ ಹಿಂಗೆ ಅಂತಂದು. ಆಕೆ ಆಯ್ತು ಬಿಡು, ಏನು ಮಾತಾಡ್ಬೇಕು ನಾನು ಅಂತಂದು ಕಾಮಿಡಿ ಮಾಡ್ಕೊಂಡು ನಿಂತಿದ್ವಿ. ಮೆಟ್ರೋಯಿಂದ ಸ್ಟೇಟ್ ನ್ಯಾಷನಲ್ ಕಾಲೇಜಿಗೆ ಹೋಗ್ಬೇಕು. ಅಂದು ಮೆಜೆಸ್ಟಿಕ್ಕಿಗೆ ಇಳಿದು ಗ್ರೀನ್ ಲೈನ್ ಚೇಂಜ್ ಮಾಡ್ಕೋಬೇಕು. ನ್ಯಾಷನಲ್ ಕಾಲೇಜ್ ಮೆಟ್ರೋಗೆ ಇಳಿದು ಅಲ್ಲಿಂದ ಒಂದು 40 ರೂಪೀಸ್ 50 ರೂಪೀಸ್ ತೊಗೊತಾರೆ ಬಂಡೆ ಮಹಾಕಾಳಿ ಟೆಂಪಲ್ಗೆ. ಫಸ್ಟ್ ಇದು ಟೆಂಪಲ್ಗೆ ಆಟೋಕ್ಕೆ ಬಂದ್ವಿ. ಈ ಟೆಂಪಲ್ 1200 ವರ್ಷಗಳ ಇತಿಹಾಸ ಹೊಂದೈತಂತ, ಪುರಾತನ ಕಾಲದ ದೇವಾಲಯ ಅಂತ ಇದು ಬಂಡೆ ಅಂತಂದ್ರೆ ಕಲ್ಲು. ಇಲ್ಲಿ ಮಹಾಕಾಳಿ ದೇವಿ ಸ್ವಯಂ ಶಿಲಾರೂಪ ಒಳಗೆ ನೆಲೆಸಾರ ಅಂತ ಭಕ್ತರು ನಂಬ್ತಾರಂತ. ನನಗೂ ಅಷ್ಟು ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗಿದ್ದು. ಆಮೇಲೆ ಇದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಕಾಲೆಲ್ಲ ತೊಳ್ಕೊಂಡು ಒಳಗೆ ನನಗೆ ಅದು ಅರ್ಥ ಆಗಲಿಲ್ಲ ಯಾಕೆ ಮಾಡ್ತಾರೆ ಅಂತಂದು. ಯಲಮಗುಡ್ಡ ಒಳಗೆ ಅದೆಲ್ಲನೂ ಹೊರಗೆ ನೀರು ಉಗ್ತಾರೆ, ಬಟ್ ಅಲ್ಲೇ ದೇವಿ ಮುಟ್ಟಿ ನಮಸ್ಕಾರ ಮಾಡುವಾಗ ನೀರು ಹೋಗ್ತಾರೆ. ಅದು ಯಾಕಂತ ಗೊತ್ತಾಗಲಿಲ್ಲ. ಯಾರಿಗಾರ ಗೊತ್ತಿದ್ರೆ ನನಗೆ ಕಮೆಂಟ್ ಇಲ್ಲ ಕಾಲ್ ಹೇಳಿದ್ರು, ನನಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ದೇವಸ್ಥಾನ ಮಸ್ತೈತಿ, ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಏನಾದ್ರು ಕ್ಯೂ ಹಚ್ಚಿದ್ವಿ ಅಂತಂದರೆ ಅಲ್ಲೇನ ನೈಟ್ ಆಗಿಬಿಡ್ತಿತ್ತು ಅನಿಸುತ್ತೆ. ನಾವು ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ ಟಿಕೆಟ್ ತೊಗೊಂಡು. ಒಬ್ಬರಿಗೆ 100 ರೂಪೀಸ್ ಇತ್ತು. ಸೊ ಡೈರೆಕ್ಟಾಗಿ ಹೋಗಿಬಿಟ್ರಾತು ಅಂತಂದು. ಮತ್ತು ನೆಕ್ಸ್ಟ್ ಟೆಂಪಲಿಗೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಡೈರೆಕ್ಟ್ ಟಿಕೆಟ್ ತೊಗೊಂಡು ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ಸುತ್ತಲೂ ರೌಂಡ್ ಹೊಡ್ಕೊಂಡು ಆ ದೇವಿಗಳಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲ ಬಂದಿದ್ದಾಯಿತು. ನೆಕ್ಸ್ಟ್ ಇಲ್ಲಿಂದ ಬುಲ್ ಟೆಂಪಲ್ ಏನು ದೂರ ಇರಲಿಲ್ಲ, ನಡ್ಕೊಂಡು ಹೋದ್ರಾತಂತಂದು. ಇದು ಪಾಪು ಅಲ್ಲಿ ಅವರು ಏನೋ ತಡೆ ಓಡಿಸ್ತಾರ ಅಂತೇನೋ ಅಂದರು, ನನಗೆ ಗೊತ್ತಿಲ್ಲ. ಸ್ವಲ್ಪ ಎತ್ಕೋರಿ ಅಂತಂದು ಬಿಟ್ಟು ಹೋಗಿದ್ರು. ಆಕೆ ಮ್ಯಾನೇಜ್ ಮಾಡತ್ತಿದ್ಲು. ನೋಡ್ರಿ ನೀವು ಸಮಾಧಾನ ಮಾಡಿ, ಹೆಂಗೆ ಸಮಾಧಾನ ಮಾಡ್ತೀನಿ ನೋಡ್ಕೊಂಡು. ಇಲ್ಲೇ ಒಂದು ಪಾಪು ಕೊಟ್ಟು ನಿಲ್ಲಿಸೋಗ್ಯಾರ. ಸಮಾಧಾನ ಮಾಡಲಿ. ಹುಡುಕ್ತಾನ ಅವ್ರ ಮಮ್ಮಿ ಹುಡುಕ್ಬೇಕಂತದ ಪಾಪು. ಪಾಪುನ ಅವ್ರ ಮಮ್ಮಿ ಕಾಯಿಗೆಲ್ಲ ಕೊಟ್ಟು ಇವಾಗ ನೆಕ್ಸ್ಟ್ ನಡ್ಕೋತ ಬುಲ್ ಟೆಂಪಲಿಗೆ ಹೊಂಟೀವಿ. ಬುಲ್ ಟೆಂಪಲ್ ಏನು ಅಂತಂದ್ರೆ ಅಲ್ಲೇ ಗಣಪನ ಟೆಂಪಲ್ಲು ಐತಿ, ಆಮೇಲೆ ಬುಲ್ ಟೆಂಪಲ್ಲು ಐತಿ. ಅವು ಎರಡೂ ಆಗ್ತಾವೆ. ಒನ್ ಡೇಗೆ 4 ಟೆಂಪಲ್ ವಿಸಿಟ್ ಆದಂಗೆ ಆಗುತ್ತೆ ನಮ್ಮದು. ಬುಲ್ ಟೆಂಪಲ್ ಬಗ್ಗೆ ಏನೈತಿ ಅಂತಂದ್ರೆ ಅದು ಭಾಳ ದೊಡ್ಡದು ನಂದಿ ವಿಗ್ರಹ ಐತೆ ಅಲ್ಲೇ. ಆಮೇಲೆ ಅದನ್ನೇನೋ ಒಂದು ಕಲ್ಲೊಳಗನ ಕೆತ್ತನೆ ಮಾಡ್ಯಾರಂತ. ನಡ್ಕೊಂಡು ಹೊಂಟಿದ್ದಕ್ಕೆ ಕುಂತು ಅಲ್ಲೆಲ್ಲೇ ಕುಂತು ಹೊಂಟಿದ್ವಿ. ಅಂದರೂ ಇದ್ರೂ ಮಜಾ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಇಬ್ಬರು ನಕ್ಕೋತ ಮಾತಾಡ್ಕೊತ ಹೋಗಿದ್ದಾಯಿತು. ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತು ನನಗೆ ಇವತ್ತಿನ ಡೇ. ನನಗೂ ಅನಿಸ್ತು ವೀಕ್ ಆಫ್ ಹಾಕಿದಾಗ ಮನ್ಯಾಗ ಇರೋದಕ್ಕಿಂತ ಈ ಥರ ಪ್ಲೇಸಸ್ ವಿಸಿಟ್ ಮಾಡಿದ್ರೆ ಚಲೋ ಅನ್ನಿಸ್ತೈತಿ. ನಮ್ಮ ಗ್ಯಾಲರಿ ಒಳಗೆ ಒಂದು ಮೆಮೊರೀಸ್ ಉಳಿತೈತೆ.
ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿದ್ರಿ ಮೇಲಿಂದ ಈಗ ಹಿಂಕಿನ ಹೈಟ್ ಅದು ನೋಡಿ. ಇವಾಗ ಯಾವ ಟೆಂಪಲ್ಗೆ ಹೊಂಟಿವಿಲ್ಲ ನಾವು? ಮ್ಯಾಪ್ ನೋಡು, ಮ್ಯಾಪ್ ನೋಡಕ್ಕೆ ಹೋಗ್ರೆ ನಡ್ಕೊಂಡು ಹೊಂಟಿವಿ. ಬಸ್ಸು ಯಾವ ಟೆಂಪಲ್ಗೆ ಹೊಂಟಿವಿ? ಬುಲ್ ಟೆಂಪಲ್ ಹೊಂಟಿವಿ. ದೊಡ್ಡ ಗಣಪ. ಅಂತೂ ಇಂತೂ ಬಂದು ಬುಲ್ ಟೆಂಪಲ್ಗೆ ರೀಚ್ ಆದ್ವಿ. ನಡ್ಕೋತ ಕುತ್ಕೋತ ಎದ್ಕೋತ. ಆಮೇಲೆ ಕೆಳಗಡೆ ಅಲ್ಲಿ ದೊಡ್ಡ ಗಣೇಶ ಅಂತಂದೆಲ್ಲ ಅದು ಕ್ಲೋಸ್ ಆಗಿತ್ತು ಟೆಂಪಲ್. ಆಲ್ಮೋಸ್ಟ್ ಇಲ್ಲಿ ಮಧ್ಯಾಹ್ನ ಟೆಂಪಲ್ ಎಲ್ಲ ಕ್ಲೋಸ್ ಇರ್ತಾವೆ. ಹಾಗಾಗಿ ಮೇಲೆ ಬುಲ್ ಟೆಂಪಲಿಗೆ ಹೊಂಟಿದ್ವಿ. ಅದು ಬಸವಣ್ಣನ ದೇವಸ್ಥಾನ ಅಂದೆಲ್ಲ. ಆಮೇಲೆ ಅದು ಮೆಟ್ಲ ಹತ್ತುವಾಗ ನಮ್ಮ ಗೊಟಗೋಡಿ ಒಳಗೆ ಎಲ್ಲ ಸ್ಟ್ಯಾಚು ಇರ್ತಾವಲ್ಲ, ಹಂಗೆ ಆ ಕಡೆ ಈ ಕಡೆ ಸ್ಟ್ಯಾಚ್ಯೂಸ್ ಮಾಡ್ಯಾರ ಪಾರ್ಕ್ ಹತ್ರ. ಇದೆ ನೋಡ್ರಿ ನಮ್ಮ ದೊಡ್ಡ ಬಸವಣ್ಣ ಟೆಂಪಲ್. ಇಲ್ಲಿ ಮೂವಿ ಶೂಟ್ ಯಾವುದೋ ಒಂದು ಮೂವಿ ಆಗೈತಿ, ನಂಗೆ ಅಷ್ಟು ಲಕ್ಷ್ಯ ಇಲ್ಲ. ಮೇ ಬಿ ಅಣ್ಣ ತಂಗಿನೋ ಸಮಥಿಂಗ್ ಇರಬಹುದೇನೋ. ದೇವ್ರ ದರ್ಶನ ನೀವು ಮಾಡ್ಕೊರಿ. ಅಲ್ಲಿ ಒಳಗಡೆ ಮೊಬೈಲ್ ಅಲಾವ್ ಇರಲಿಲ್ಲ, ಅದಕ್ಕೆ ಹೊರಗಡೆ ನಿಂತನ ಝೂಮ್ ಮಾಡತ್ತಿದ್ವಿ. ಈಗ ಕ್ಲಿಯರಾಗಿ ಕಾಣಿಸುತ್ತೆ ನೋಡ್ರಿ. ನೆಕ್ಸ್ಟ್ ಅಲ್ಲಿಂದ ಒಂದು 200-250 ಮೀಟ್ರ್ ಅಷ್ಟು ಅನಿಸುತ್ತೆ ಗೋವರ್ಧನಗಿರಿ ಕ್ಷೇತ್ರ. ಮತ್ತು ಅಲ್ಲಿಂದ ನಡ್ಕೊಂಡು ಹೋದ್ವಿ. ನನಗಿದು ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ. ನಾ ಈ ಪ್ಲೇಸ್ ನೋಡಿರಲೇ ಇಲ್ಲ, ಅಲ್ಲೇ ಹೋದ್ರೂ ನೋಡಿರಲಿಲ್ಲ ನಾನು. ನಂಗೆ ಸಖತ್ ಇಷ್ಟ ಆಯ್ತು. ಇದ್ರದ್ದು ಏನಪ್ಪ ಅಂತಂದ್ರೆ ಕೃಷ್ಣ ತಂದು ಗ್ರಾಮಸ್ಥರನ್ನ ಕಾಪಾಡೋಕೆ ಗಿರಿವರ್ಧನನ ಒಂದು ಕಿರುಬೆರಳ್ನಾಗ ಎತ್ತಿ ಹಿಡಿತಾನಲ್ಲ, ಆ ಥೀಮ್ ಒಳಗೆ ಇದು ಗುಡಿ ಇರೋದು. ಇದು ಫುಲ್ ಎಲ್ಲ ಬೆಟ್ಟದ ಥರ ಮಾಡಿಕೊಂಡು ಅದನ್ನು ಹಿಂಗೆ ಎತ್ತಿ ಹಿಡ್ದಾರ ಆ ಕೃಷ್ಣ. ಅದ್ರ ಫೋಟೋ ಹಾಕ್ತೀನಿ ನೋಡ್ರಿ. ಯಾವಾಗಲೂ ಮನೆ ಕುಂದ್ರಕ್ಕೆ ಅಡ್ಡಾಡ ಕರ್ಕೊಂಡು ಎಲ್ಲಿ ಕರ್ಕೊಂಡು ಅಡ್ಡಾಡಕ್ಕೆ ಡ್ಯೂಟಿ ಮನೆ ಬಿಟ್ಟರೆ ಏನೂ ಗೊತ್ತಿದ್ದಿದ್ದಿಲ್ಲ. ಅದಕ್ಕೆ ನೀನು ಬೆಂಗಳೂರು ಸುತ್ತ ಮಳೆ ಎಲ್ಲ ಮುಗಿಸಿದ ಮೇಲೆ ಮಳೆ ಬಂತು, ಅದೊಂದು ಚಲೋ ಆಗ್ತದೆ. ಮತ್ತು ಎಲ್ಲ ಮುಗಿಸ್ಕೊಂಡು ನಾವು ಮೆಟ್ರೋ ಹತ್ರ ಬರೋದಕ್ಕೂ ಎಲ್ಲ ಮುಗಿಸ್ಕೊಂಡು ಮಳೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ಆಕಿ ಅವ್ರದ್ದು ಮನೆ ಕಡೆ ಡೈರೆಕ್ಟ್ ಬಸ್ಸಿಗೆ ಆಕಿ ಹೋದ್ಲು. ಆಕಿನ ಕಳಿಸ್ಕೊಟ್ಟು ನಾನು ಸೇಮ್ ಬಸ್ಸು, ನಾನು KR Puram ಇಳಿತೀನಿ, ಆಕಿ ಮುಂದೆ ಹೋಗ್ತಾಳೆ. ಆಕಿಗೆ ಬಾಯ್ ಮಾಡಿ ಬಂದೆ. ಈಗ ಆ ಕಡೆಯಿಂದ ಮನೆಗೆ ಹೋದ್ಲು. ಬಸ್ಸು ಅದು ಅವ್ರ ಮನೆ ಕಡೆ ಡೈರೆಕ್ಟ್ ಐತಿ. ಸೊ ನಾನು ಈ ಕಡೆ ಮನೆಗೆ ಬಂದೆ. ಇಷ್ಟ ಆಗಿತ್ತು ಇವತ್ತು ಟೆಂಪಲ್ ರನ್ ಡೇ ವಿತ್ ಶೆಟ್ಟಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಬಾಯ್.